ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಈ ತರ ಸ್ಟ್ರೈಟ್ ರೋಡ್ ಸಿಗ್ಬೇಕು ಗುರು. ಮುಂದೆ ಯಾರನ ಬರ್ಬೋದಾ, ಇಂಟರ್ಸೆಕ್ಷನ್ಸ್ ಇದೆಯಾ, ಯಾರನ ನಮ್ದು ಒಳ್ಳೆ ಘಟದ ಗಜ ತರ ಐತೆ, ಹೇಳ್ಕೊಳಕ್ಕೆ ಭಯ ಆಗೈತಿ. ಎಲ್ಲಿ ಮಗಂದು ಈ ತರ ಕಾರ್ಗಳ ಮಧ್ಯದಲ್ಲೆಲ್ಲ ಟ್ರಾಫಿಕ್ ಫಿಲ್ಟ್ರೇಷನ್ ಮಾಡಕ್ ಹೋದ್ಬಿಟ್ರೆ ನಮ್ ಟಾರ್ಜನ್ ಜೊತೆ ಅಷ್ಟೇ. ಬಡ್ಡೆ ತಂದು ಅಲಾಮೆ ಹೊಡಿಲ್ಲ ರೀ ಅದು. ಯಾವ ಹೆಂಗ್ ಸೆಟ್ ಮಾಡ್ಬಿಟ್ಟು ನಾವು ಅದು ನಿದ್ದೆ ಕಣ್ಣಲ್ಲಿ. ಹರ ಹರ್ ಮಹಾದೇವ್, ಓಂ ಸಾಯಿರಾಮ್. ಬನ್ನಿ, ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಕ್ಕತ್ತಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಏನು ಗುರು ಇವತ್ತು ಸೀನ್ ಆಗಿರೋದಂದರೆ, ನಾವಿವತ್ತು ಚಿತ್ರದುರ್ಗಕ್ಕೆ ಕೊಟ್ಟಿದ್ದೀವಿ. ಸೊ ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ, ಬಟ್ ಲೇಟ್ ಆಗಿಬಿಟ್ಟೈತೆ. ಸೊ ಇವತ್ತು ನಮ್ಮ ಜೊತೆ ಅಫ್ರೋಜ್ ಅವರೇ ಬರ್ತಾ ಇರೋದು. ಇವತ್ತು ಬೆಳಗ್ಗೆ ಏನು ಸೀನ್ ಆಯಿತು ಹೇಳ್ತೀನಿ ಬನ್ನಿ. ನಾನು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ, ಫಸ್ಟ್ ಅವ್ರು ಮೀಟ್ ಆಗೋಣ. ಬೇಗ ಈ ಥರ ಇಲ್ಲಿ ಅಟ್ಲೀಸ್ಟ್ ಬೇಗ ಹೊರಟ್ಬಿಡ್ಬೇಕು, ಯಾಕಂದರೆ ಹೈವೇಸಲ್ಲಿ ಆರಾಮಾಗಿ ಓಡಿಸ್ಬೋದು ಅಂತ. ಅದಕ್ಕೆ ಸ್ವಲ್ಪ ಹರಿಬರಿ, ಬಟ್ ರೋಡ್ಸಲ್ಲೆಲ್ಲ ಯಾವತ್ತೂ ಹರಿಬರಿ ಮಾರಬಾರ್ದು, ಆರಾಮಾಗಿ ಹೋಗ್ಬೇಕು. ನಾಟ್ ರೆಕಮೆಂಡೆಡ್ ನನ್ನ ಕಡೆಯಿಂದ ಹರಿಬರಿ. ಇಲ್ಲಿದ್ದಾರೆ ನೋಡಿ. ನಾನು ಇವಾಗ ಕಾಲ್ ಮಾಡೋಣ ಅಂತಿದ್ದೆ, ಎಲ್ಲಿ ಯಾವ ಪೆಟ್ರೋಲ್ ಬಂಕ್ ಅಂತ. ಹ್ಞೂ, ಅಲ್ಲಿ ಇರಲಿಲ್ಲಲ್ಲ ನೀವು. ಇಲ್ಲಿಂದ ಸೇಮು ಬ್ರಿಡ್ಜ್ ಮೇಲೆ ತಾನೆ, ನೆಲಮಂಗಲ ಟೋಲು ತುಮಕೂರು ಕ್ಯಾಚ್ ಹತ್ರ ಇದೆಯಲ್ಲ, ಪವಿತ್ರ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಮಗೆ. ಸೊ ಇವಾಗ ಟ್ರಾಫಿಕ್ಕು ಶುರು ಆಗಿಬಿಡುತ್ತೆ ಈ ರೋಡಲ್ಲಿ, ಏನು ಮಾಡೋಕ್ಕಾಗಲ್ಲ. ಅಯ್ಯೋ, ಅವ್ರದ್ದು ಇಟ್ಟೇಟ್ ಗಾಡಿ ಎತ್ಕೊಂಡ್ಬಿಡತ್ತಲ್ಲಪ್ಪ, ನಮ್ದು ಹೋಗಲ್ವೇ. ಥ್ಯಾಂಕ್ ಯು ಗುರುವೇ. ಯಪ್ಪ, ಅದು ಸ್ಟ್ರೀಟ್ ಟ್ರಿಪ್ಪಲ್ಲು ಇಟೇಟ್ ಐತೆ ಗಾಡಿ, ಹೆಂಗ್ ಬೇಕಂಗೆ ಪಲ್ಸರ್ ಥರ ಹೇಳ್ಕೊಂಡ್ಬಿಡ್ತಾರಪ್ಪ ಈ ಕಡೆ ಆ ಕಡೆ ಅವರು. ನಮ್ದು ಒಳ್ಳೆ ಘಟದ ಗಜ ಥರ ಐತೆ, ಹೇಳ್ಕೊಳಕ್ಕೆ ಭಯ ಆಗೈತಿ. ಎಲ್ಲಿ ಮಗಂದು ಈ ಥರ ಕಾರ್ಗಳ ಮಧ್ಯದಲ್ಲೆಲ್ಲ ನಾವು ಟ್ರಾಫಿಕ್ ಫಿಲ್ಟ್ರೇಷನ್ ಮಾಡೋಕೆ ಹೋದ್ಬಿಟ್ರೆ ನಮ್ಮ ಟಾರ್ಜನ್ ಜೊತೆ ಅಷ್ಟೇ. ನಮ್ಮ ಸೈಡ್ ನಮ್ಮ ಕ್ರಾಶ್ ಗಾರ್ಡೆಲ್ಲ ಅವ್ರ ಕಾರ್ಗಳಿಗೆ ಡೆಂಟ್ಗಳು ಬೀಳಿಸ್ಬಿಡ್ಬೇಕು. ಇವತ್ತಿನ ಪಯಣ ಆ್ಯಕ್ಚುಲಿ ಒಂದು 2-3 ಲೊಕೇಶನ್ ಹಾಕ್ಕೊಂಡಿದ್ದಾರೆ ಅಫ್ರೋಜರು. ಏನೋ ಚೆನ್ನಾಗಿದೆ ಹಂಗಿದೆ ಅಂತ. ಎಷ್ಟು ಲೊಕೇಶನ್ ಇವತ್ತು ಮುಗ್ಸೋಕ್ಕಾಗುತ್ತೆ ನೋಡಬೇಕು, ಯಾಕೆಂದರೆ ಸಾಯಂಕಾಲ ಒಂದು 6-7 ಗಂಟೆ ಒಳಗಡೆ ಮನೆಗೆ ಸೇರಲೇಬೇಕಾಗುತ್ತೆ. ಆ್ಯಕ್ಚುಲಿ ತುಂಬ ಬೆಳಗ್ಗೆ ಬಿಟ್ಟಿದ್ರೆ ಈ ಟ್ರಾಫಿಕ್ ಅನ್ನೋದು ನಮಗೆ ಸಿಗ್ತಾ ಇರಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಓಕೆ, ಏನೇ ಆದರೂ ಒಳ್ಳೇದಕ್ಕಾಗತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಅಂದ್ಕೊಂಡು ಸುಮ್ಮನೆ ರೈಟ್ ಅಂದ್ಕೊಂಡು ಮುಂದಕ್ಕೆ ಹೋಯ್ತಾ ಇರಬೇಕು. ಸೊ ಯಾವಾಗಲೂ ರೈಡಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಲೇಟ್ ಆಗಿಬಿಟ್ರೆ ದಯವಿಟ್ಟು ಯಾರ ಬರಿಯಾಗೆಲ್ಲ ಓಡ್ಸೋಕೆ ಹೋಗ್ಬಿಡಿ. ನಿಮ್ಮ ಫ್ರೆಂಡ್ ಪಾಯಿಂಟಿಗೆ ಏನಾದರೂ ನೀವು ಹೋಗ್ಬೇಕಂದ್ರೆ ಅಲ್ಲಿ ತನಕ ಓಡಿಸಿ, ಆನ್ ಯುವರ್ ಓನ್ ರೇಸ್. ಐ ಡೋಂಟ್ ರೆಕಮೆಂಡ್. ನಾನಂತೂ ಕಿತ್ಕೊಂಡ್ಬಂದೆ, ಬಟ್ ಇಲ್ಲಿಂದ ಪ್ರಯಾಣ ಸ್ಮೂತಾಗಿರಬೇಕು, ಆರಾಮಾಗಿ ಹೋಗ್ಬೇಕಂತಾನೆ ಕಿತ್ಕೊಂಡ್ಬಂದಿದ್ದು ನಾನು. ಸೊ ಹಾಗಾಗಿ ಇಲ್ಲಿಂದ ಆರಾಮಾಗಿ ಹೋಗ್ತಾ ಇದ್ದೀವಿ. ಇಟ್ಸ್ ಬೆಟರ್ ಲೇಟ್ ದೆನ್ ನೆವರ್ ಅಂತ ಹೇಳ್ತಾರಲ್ಲ, ಆ ಥರ. ಇದೊಂದು ಸಿಗ್ನಲ್ ಐತಲ್ಲ ಈ ಗೊರಗುಂಟಪಾಳ್ಯ, ಅಯ್ಯೋ ದೇವ್ರೆ, ಏನಂತೀರ. ನಮ್ಮ ಹಳೆಯ ಗಾಡಿ ಜ್ಞಾಪಕ ಬರ್ಸತ್ತಪ್ಪ ನನಗಿದು. R15 ವರ್ಷನ್ 2, ಯಾವುದೋ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಬೇರೆ ಪಾರ್ಟಿ. ಸಿಕ್ಕಿದ ತಕ್ಷಣ ಗುಮ್ ಅಂತ ಗುಂಬಿಸ್ಬಿಡ್ಬೇಕು.
ಆದರೆ ಆ ಗ್ಯಾಪ್ ಕ್ಲಿಯರ್ ಆಗಿರಬೇಕು. ಸುಮ್ಮನೆ ಗ್ಯಾಪ್ ಸಿಕ್ತು ಅಂದ್ಬಿಟ್ಟು ಹೊಡೆಯೋದಲ್ಲ. ಮುಂದೆ ಯಾರನ ಬರ್ಬೋದಾ, ಇಂಟರ್ಸೆಕ್ಷನ್ಸ್ ಇದೆಯಾ, ಯಾರನ ಅಡ್ಡ ಬರ್ಬೋದಾ, ಅಲ್ಲಿಂದ ಯಾರ ನಿಂಗೆ ಬರ್ಬೋದಾ, ನಾನು ಸ್ಟ್ರೈಟ್ ಜೋರಿಗೆ ನುಗ್ಗುವಾಗ ತುಂಬ ಯೋಚನೆ ಮಾಡಿ ಗುಮ್ಮಿಸ್ಬೇಕು ಗಾಡಿನ ಯಾವಾಗಲೂ. ವೆಲ್ಕಮ್ ಟು DJ ಎದೆ ತುಂಬಿ ಆಡುವೆನು. ಸೊ ನಿಮ್ಮ ಎಲ್ಲರ ಮೆಚ್ಚಿದ ಹಾಡು ಈ ನಡುವೆ ಯಾವುದಂದ್ರೆ, ಮನಸ್ಸಿನೊಳಗೆ ಖಾಲಿ ಖಾಲಿ ನೀ ಮನದೊಳಗೆ ಇದ್ದರೂ ಮಲ್ಲಿಗೆ ಸಂಪಿಗೆ ತರದೆ ಹೋದರೆ ನೀ ನನಗೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಏನೇನಿಲ್ಲ. ಸೊ ಬ್ಯಾಟ್ರಿ ಅಲ್ಲೇ ಲೋ ಆಗಿಬಿಟ್ಟಿತ್ತು. ಪವಿತ್ರ ಇಡ್ಲಿ ಹೋಟೆಲಲ್ಲಿ ನಮ್ಮ ನಾಷ್ಟ ಆಯಿತು. ಸೊ ನಾವು ಇವಾಗ ವಾಪಸ್ ಈ ಕಡೆಯಿಂದ ಹೋಗಿ ಬ್ರಿಡ್ಜ್ ಕೆಳಗಡೆಯಿಂದಾನೆ ಟರ್ನ್ ತೊಗೊಬೇಕಾಗತ್ತೆ. ಸೊ ಇವಾಗ ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಸ್ಟಾಪು ಶಿರಾ ಹತ್ರ ತೊಗೊಬೋದು ನಾವು. ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ರೀಫಿಲಿಂಗ್ ಬೇಕಾಗಲ್ಲ, ಪೆಟ್ರೋಲ್ ಐತೆ ಬೇಜಾನು. ನೋಡೋಣ, ಪೆಟ್ರೋಲ್ ಫಿಲ್ ಮಾಡ್ಕೊಬೇಕಂದ್ರೆ ತಿರ್ಗಾ ಮಾಡ್ಕೊಳ್ಳೋಣ. ಸೊ ಚಿತ್ರದುರ್ಗ ಇಲ್ಲಿಂದ 134 ಕಿಲೋಮೀಟರ್ಸ್. ಏನಿಲ್ಲ, ಇವಾಗೇನು 8:30 ಆಗ್ತಾ ಇದೆ. ಒಂದು 10 ಗಂಟೆ ಒಳಗಡೆ ಇರ್ತೀವಿ, ಹಂಗೇನಿಲ್ಲ. ಸೊ ಬರೋಕ್ಕೆ ಆಲ್ಮೋಸ್ಟ್ ಸಾಯಂಕಾಲನೇ ಆಗತ್ತೆ. ಸೊ ಈಗಲೇ ನಾಷ್ಟ ಮಾಡುವಾಗ ಡಿಸೈಡ್ ಮಾಡ್ಕೊತಾ ಇದ್ವಿ ಯಾವ್ಯಾವ ಲೊಕೇಶನ್ ಹೊಡಿಬೇಕಂತ. ಫಸ್ಟ್ ಲೊಕೇಶನ್ನು ಜೋಗಿಮಟ್ಟಿ ಮಾಡೋಣ ಅಂತಲೇ ಇದ್ವಿ. ಸೊ ಜೋಗಿಮಟ್ಟಿ ನಾನು ಯಾವತ್ತೂ ಹೋಗಿಲ್ಲ. ಇನ್ನೊಂದು ವಿಂಡ್ ಮಿಲ್ಸ್ ಲೊಕೇಶನ್ ಇದೆ ಚಿತ್ರದುರ್ಗ ಹತ್ರನೇ. ಸೊ ಅದನ್ನು ಕವರ್ ಮಾಡಿಕೊಂಡು ಅಲ್ಲಿಂದ ರೈಟ್ ಮನೆಗೆ. ಸೊ ಇಲ್ಲಿವರೆಗೂ ಆಲ್ಮೋಸ್ಟ್ 75 ಕಿಲೋಮೀಟರ್ ಹೊಡ್ಬಿಟ್ಟಿದ್ದೀವಿ. 76.2 ಕಿಲೋಮೀಟರ್ಸ್ ಟು ಬಿ ಸ್ಪೆಸಿಫಿಕ್. ನಾವು ಹಿಂಗೆ ಹೋಗೋಣ ಅಂದರೆ ಈ ಕಡೆಯಿಂದನೂ ಗಾಡಿಗಳು ಬರ್ತಾವಲ್ಲಪ್ಪ ಮುಂದೆಯಿಂದ. ಇಲ್ಲಿ ಈ ಥರ ಸ್ಟ್ರೈಟ್ ರೋಡ್ ಸಿಗ್ಬೇಕು ಗುರು, ಇದು ಮಜಾ. ನಾಷ್ಟ ಹೆವಿ ಆಗ್ಬಿಟ್ಟೈತೆ. ಎರಡು ಬೆಣ್ಣೆ ಇಡ್ಲಿ, ಒಂದು ವಡೆ, ಸಾಂಬಾರು, ಚಟ್ನಿ, ಅದ್ರ ಮೇಲೆ ಬೆಣ್ಣೆ ಬೇರೆ ಎತ್ತು ಆಗ್ತಾ ಇದೆ. ಬಟ್ ಒಳ್ಳೇದು, ಇವಾಗ ಮಧ್ಯಾಹ್ನ ಪರವಾಗಲೇ ಊಟ ಮಾಡೋದಲ್ಲ. ಸೊ ಅಲ್ಲಿ ವಿಂಡ್ ಮಿಲ್ಸ್ ಹತ್ರ ಎಲ್ಲ ಮೇಲೆ ಎತ್ಕೊಂಡು ಹೋಗಕ್ಕೆ ಗಾಡಿ ಸ್ವಲ್ಪ ಎನರ್ಜಿ ಬೇಕು. ಆ ಎನರ್ಜಿ ಅಲ್ಲಿವರೆಗೂ ಪ್ರಿಸರ್ವ್ ಆಗುತ್ತೆ ಕರೆಕ್ಟಾಗೆ. ಹೈವೇ ಮಧ್ಯದಲ್ಲಿ ಹಿಂಗೆ ನಿಂತ್ಕೊಂಡು ಟೈರೇ ಹೋಗ್ಬಿಟ್ಟೈತ್ರಿ, ಅದು ಕಿತ್ಕೊಂಡು ಆಚೆ ಬಂದ್ಬಿಟ್ಟಿದೆ ಟೈರ್, ಆಚೆ ಲೇಯರು. ಸೊ ನಾನು ಸ್ಟಾರ್ಟಿಂಗ್ ಆಫ್ ದಿಸ್ ವಿಡಿಯೋ ಹೇಳ್ತಾ ಇದ್ನಲ್ಲ, ಏನು ಇವತ್ತು ಗುರು ಲೇಟ್ ಆಗ್ಬಿಟ್ಟೈತೆ. ಏನಕ್ಕೆ ಲೇಟ್ ಆಯ್ತು ಅಂದರೆ ಕತೆ, ಪ್ಲ್ಯಾನ್ ಇದ್ದಿದ್ದು 5 ಇಲ್ಲಾಂದರೆ 5:30ಗೆ ಹೊರಡೋಣ ಅಂತ. ನಾನು ಅಲಾಮು 4:15 4:30 ಇಟ್ಟಿದೆ. ಬರ್ಡೇ ತಂದು ಅಲಾಮೇ ಹೊಡಿಲ್ಲ ರೀ. ಅದು ಹೆಂಗೆ ಸೆಟ್ ಮಾಡಿಬಿಟ್ಟು ನಾವು ಅದು ನಿದ್ದೆ ಕಣ್ಣಲ್ಲಿ, ಅಥವಾ ಹೊಡೀತು ನನಗೆ ಎಚ್ಚರಿಕೆ ಆಗಿಲ್ವ. ನೆನ್ನೆ ರಾತ್ರಿ ಮಲ್ಗೋವಾಗ್ಲೂ ತುಂಬ ಲೇಟಿಗೆ ಮಲ್ಕೊಂಡೆ, ನಿದ್ದೆನೇ ಬರ್ತಾಯಿಲ್ಲ. ಈ ರೈಡ್ ಅನ್ನೋದೆಲ್ಲ ಇದ್ದಾಗ ಕೆಲವೊಂದ್ಸಲ ನಿದ್ದೆ ಬರಲ್ಲ. ನಾಳೆ ರೈಡು ಅದೇನು ಎಕ್ಸೈಟ್ಮೆಂಟು, ಏನು ಪ್ರಿಪ್ರೇಷನ್ನು, ತಲೆ ಅದು ಹೆಂಗೆ ಓಡ್ತಾ ಇರುತ್ತೋ ಗೊತ್ತಿಲ್ಲ. ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು, ಅದರಿಂದ ಎದ್ದೇಳಲಿಕ್ಕೆ ಆಗಿಲ್ಲ. ಅಲಾರ್ಮ್ ಹೊಡಿತೋ ಇಲ್ಲ ಅದು ಗೊತ್ತಿಲ್ಲ. 4:30 ಇಟ್ಟಿದ್ದು, 5:35ಗೆ ನಮ್ಮ ಅಫ್ರೋಸ್ ಕಾಲ್ ಮಾಡ್ತಾವ್ರೆ. ಒಳ್ಳೇದಾಯ್ತು ಫೋನ್ ಸೈಲೆಂಟಲ್ಲಿ ಇಟ್ಟಿಲ್ಲ ನಾನು. ಸೊ ಇವ್ರು ವಾಟ್ಸಪ್ ಕಾಲ್ ಮಾಡಿದ ತಕ್ಷಣ ನಂಗೆ ಗೊತ್ತಾಗ್ಬಿಡ್ತು, ಕಾಲ್ ಬರ್ತೈತಲ್ಲ ಅಂದ್ಬಿಟ್ಟು ರೊಕ್ಕನಿಗೆ ಎದೊಳ್ತಾ ಇದ್ದೀನಿ, ಫೋನ್ ನೋಡ್ತಾ ಇದ್ದೀನಿ ನಾನು. ಇನ್ನೂ ಟೈಮ್ ಐತೆ ಬಿಡು 4:15 ಅಂತಂದ್ರೆ, ನೋಡಿದ್ರೆ ಸರಿಗೆ ಹಿಂಗೆ ಕಣ್ಣು ಮಿಟಕ್ಸ್ಬಿಟ್ಟು 5:00
ಲೇಟ್ ಆಯ್ತು ಇವತ್ತು ಅನ್ಕೊಂಡೆ. ಇವಾಗ ಎದೊಳ್ಬಿಟ್ಟು ನಾನು ರೆಡಿ ಆಗ್ಬೇಕಾ ಅಂತ ಅಂದ್ಬಿಟ್ಟು ಆಮೇಲೆ ಅವ್ರಿಗೆ ಹೇಳಿದೆ ಇರ್ರಿ ಒಂದು 30-40 ನಿಮಿಷ ಬೇಗ ಎದೊಳಿ ಫುಲ್ಲು ತಿಕ್ಕ ಮುಖ ಎಲ್ಲ ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ತಾಯಿ ಕಾಲನ್ನ ಮುಟ್ಟಿ ಆಚೆ ಬಂದ್ಬಿಟ್ವಿ ಬೇಗ. ಅಫ್ರೋಜ್ ಅವ್ರು ಹೇಳ್ತಾ ಇದ್ರು ನೀವು ಪಕ್ಕದಿಂದ ಫ್ಲೈವೇ ಹೊಡ್ಕೊಂಡು ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ಗೊತ್ತಾ. ಇವ್ರು ನೋಡಿ ಇವ್ರ ಗಾಡಿ ಆಫ್ ಆಗೈತೋ ಏನಾಗೈತೋ ಗೊತ್ತಿಲ್ಲ, ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟವ್ರೆ. ಈ ಥರ ಎಲ್ಲ ಯಾವತ್ತು ಫುಲ್ ಲೇನಲ್ಲಿ ಹಾಲ್ಟ್ ಮಾಡಬಾರ್ದು, ಫುಲ್ ಸೈಡಿಗೆ ತಗೊಂಡ್ಬಿಡ್ಬೇಕು. ಎಸ್, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಅಫ್ರೋಜ್ ಅವ್ರು ಹೇಳ್ತಾ ಇದ್ರು ನಿಮ್ಮ ಎಕ್ಸಾಸ್ಟ್ ಸೌಂಡ್ ತುಂಬ ರಿಫೈನ್ ಆಗಿಬಿಟ್ಟಿದೆ ರೀ ಅಂತ. ಸೊ ಐ ಡೋಂಟ್ ನೋ ಎಷ್ಟು ರಿಫೈನ್ ಆಗೈತೆ, ನೀವೇ ಹೇಳ್ಬೇಕು ಹೆಂಗೆ ಕೇಳಿಸ್ತಾ ಇದೆ ನಿಮಗೆ ಇವಾಗ ಅಂತ. ನಾನು ಅಂದೆ ಇವಾಗ ಸರ್ವಿಸ್ ಮಾಡಿಸಿರೋದ್ರಿಂದ ಮತ್ತು ನಮ್ಮ ಇಂಜಿನ್ ಆಯಿಲ್ ಇರೋದು ಮೋಟಿವ್ 300V, ಆಲ್ಮೋಸ್ಟ್ ಒಂದು 250+ ಕಿಲೋಮೀಟರ್ಸ್ ಓಡಿಸ್ಬಿಟ್ಟಿದ್ದೀನಿ ರೀ. ಆದ್ರೂ ಇನ್ನು ಗ್ರೀನ್ ಕಲರ್ ಆಯಿಲ್ ಅದು 300V, ಇನ್ನು ಗ್ರೀನ್ ಕಲರ್ ಇದೆ, ಲೈಟ್ ಗ್ರೀನ್ ಆಗಿ, ಇನ್ನು ಬ್ಲ್ಯಾಕ್ ಗೀಕ್ ಏನೂ ಆಗಿಲ್ಲ. ಅದಕ್ಕೆ ಮೋಟಿವ್ ಇಂಜಿನ್ ಆಯಿಲ್ಸ್ ಆರ್ ಆಲ್ವೇಸ್ ಬೆಸ್ಟ್ ಅಂತ.